ನಮಸ್ತೆ, ನಾನು ಚಂದಾ ಪಾಂಡೆ ಅಮ್ಮಾಜಿ. ಇವತ್ತು ಒಂದು ಗಂಡ್ಮಕ್ಕಳು ಹಾಕುವ ಕಡಗದ ವಿಚಾರವಾಗಿ ತಿಳಿಸೋಣ ಅಂತ ಬಂದಿದ್ದೀನಿ. ಸುಮಾರಷ್ಟು ಜನ, ಎಲ್ಲರೂ 90% ಗಂಡ್ಮಕ್ಕಳು ಕೈಗೆ ಒಂದು ಬೆಳ್ಳಿ ಕಡಗ ಹಾಕೋದು, ಚಿನ್ನದ ಕಡಗಗಳನ್ನು ಹಾಕ್ತಾರೆ. ಚಿನ್ನದ ಕಡಗ, ಬೆಳ್ಳಿ ಕಡಗ ಅಂದಿದ ತಕ್ಷಣ ವಿಷ್ಣುವರ್ಧನ್ ಕಡಗ ಅಂತ ತೊಗೊಳ್ತೀವಿ. ಆ್ಯಕ್ಚುಲಿ ಅದು ವಿಷ್ಣುವರ್ಧನ್ ಕಡಗ ಅಂತ ಏನು ಹೆಸರು ತಗೊಂಡಿದೆ, ಅದು ಸಿಕ್ಕರಿಗೆ ಸಂಬಂಧಪಟ್ಟ ಕಡಗ. ಸಿಖ್ ಜಾತಿಯವರು ಹಾಕುವಂಥ ಕಡಗ ಅಲ್ವಾ. ಈ ಸಿಕ್ಕರ ಜಾತಿಗೆ ಸಂಬಂಧಪಟ್ಟ ಕಡಗಕ್ಕೆ ನಾವು ವಿಷ್ಣುವರ್ಧನ್ ಕಡಗ ಅಂತ ಹೆಸರು ಕೊಟ್ಟಿರೋ ಕಾರಣ, ಅವರಿಗೆ ಸಿಖ್ ಸದ್ಗುರುಗಳು ಕೊಟ್ಟಿರೋವಂಥದ್ದು. ಅವರು ಅಮೃತ್ಸರಿಗೆ ಹೋದಾಗ ಅಲ್ಲಿ ಗುರುಗಳು ಕೊಟ್ಟಂಥದ್ದು, ಅವರ ಆಶೀರ್ವಾದದೊಂದಿಗೆ ಅವ್ರ ಕೈಗೆ ಹಾಕಿದ್ರು ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಅದನ್ನು ನೋಡಿಕೊಂಡು ಪ್ರತಿಯೊಬ್ಬರು ಇತ್ತೀಚಿನ ದಿನಗಳಲ್ಲಿ ನಾನು ಗಮನ ಕೊಟ್ಟಂಗೆ ಚಿನ್ನದಲ್ಲಿ ಮಾಡಿಸ್ಕೊಂಡಿರ್ತಾರೆ, ಬೆಳ್ಳಿಯಲ್ಲಿ ಮಾಡಿಸ್ಕೊಂಡಿರ್ತಾರೆ. ಇದು ನಿಮ್ಮ ಜೀವನದಲ್ಲಿ ನಿಮ್ಮ ಏಳಿಗೆಗೋ, ಅಂದರೆ ಉನ್ನತಿಗೋ ಅವನತಿಗೋ ಕಾರಣ ಆಗಬಹುದಾ ಅನ್ನೋದೊಂದು ಪ್ರಶ್ನೆ. ಇದು ಸಾಕಷ್ಟು ಜನರಲ್ಲಿ ಇದು ಪ್ರಶ್ನೆ ಉದ್ಭವವೂ ಆಗಿದೆ, ಕೆಲವರಿಗದು ತಾತ್ಸಾರನೂ ಮಾಡಿದ್ದುಂಟು. ನಾನಿಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಯಾವುದೇ ಒಂದು ಗಂಡು ಮಕ್ಕಳ ಕಡಗ ಮೊದಲಿಂದಲೂ ಬಂದಿರುವಂಥದ್ದು. ಒಂದು ಕಡಗ ಅಂದಾಗ ಅದಕ್ಕೊಂದು ಫೇಸ್ ಇರುತ್ತೆ. ಏನು, ಇಲ್ಲಿ ಆನೆ ಚಿತ್ರ ಇರುತ್ತೆ, ಹುಲಿ ಚಿತ್ರ ಇರುತ್ತೆ, ಇಲ್ಲ ಒಂದು ರೌಂಡ್ ಗುಂಡು ಎರಡು ಫೇಸ್ ಇರುತ್ತೆ ಕಡಗ ಅಂದಾಗ. ಇದು ನಾರ್ಮಲ್ಲಾಗಿ ನೋಡುವಂಥದ್ದು. ಇನ್ನು ಈ ಕಡೆ ಸುತ್ತಲೂ ಬರೋದು, ಕೆಲವುದಕ್ಕೆ ಕಾರ್ವಿಂಗ್ಸ್ ಇರುತ್ತೆ, ಕೆಲವುದಕ್ಕೆ ಪ್ಲೈನ್ ಇರುತ್ತೆ. ಈ ಕಡಗಗಳನ್ನು ಗಂಡು ಮಕ್ಕಳು ಯಾಕೆ ಧಾರಣೆ ಮಾಡ್ಕೊಳ್ತಿದ್ರು ಅನ್ನುವ ಮೂಲ ಉದ್ದೇಶನೇ ಗೊತ್ತಿಲ್ಲದಲೇ ಏನೋ ಒಂದು ಫ್ಯಾಷನಿಗೆ ಒಂದು ಕಡಗ ಕೈಯಲ್ಲಿರಬೇಕು ಅಂತ ಹಾಕ್ಕೊಳ್ಳೋದುಂಟು. ಆದರೆ ಈ ಕಡಗದ ಹಿಂದೆ ಬಹಳ ದೊಡ್ಡ ಹಿನ್ನೆಲೆ ಇದೆ. ಏನಂದರೆ, ಯಾವುದೇ ಒಂದು ವ್ಯಕ್ತಿ ಒಂದು ಕಡಗ ಹಾಕ್ತಾರೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ತಂತ್ರಶಾಸ್ತ್ರದವರು, ನಮ್ಮ ಹತ್ರಕ್ಕೊಬ್ಬರು ಬಂದರು ಅಂದಾಗ ಒಂದು ಸಿದ್ಧಿ ಮಾಡಿ ಒಂದು ಕಡಗವನ್ನು ಕೊಟ್ಟಿರ್ತೀವಿ. ಅದು ಇಲ್ಲಿ ಕೂರುವ ಫೇಸ್ ಇರುತ್ತಲ್ಲ, ಯಾವ ಮುಖವನ್ನು ಹೊಂದಿದೆ ಆ ಕಡಗ, ಆನೆ ಮುಖನ, ಸಿಂಹದ ಮುಖನ, ಗುಂಡು ಮುಖನ, ಅಥವಾ ಡ್ರ್ಯಾಗನ್ ಥರ ಮುಖನ, ಈ ಮುಖದ ಮೇಲೆ ಈ ಕಡಗದ ಒಳಗಡೆ ನಾವು ಯಾವ ಉದ್ದೇಶದಿಂದ ತುಂಬಿಸಿದ್ದೀವಿ ಅನ್ನೋದು ನಮ್ಮ ಗುರುತಿನ ಚಿಹ್ನೆಗಳಾಗಿರುತ್ತದು. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಹಾಗೇ ಅಂಗಡಿಗೆ ಹೋಗ್ತಾರೆ, ಅದು ಹಾಲೋ ಇರೋದೇ ಇಲ್ಲ, ಅದರೊಳಗೆ ಏನೂ ತುಂಬಿಸಿರಲ್ಲ, ಹಾಕ್ಕೊಳ್ತಾರೆ. ಅದರಿಂದ ಏನೂ ತೊಂದರೆಗಳು ಖಂಡಿತ ಆಗೋದಿಲ್ಲ, ಹಾಕ್ಕೊಳ್ಬಹುದು. ಆದರೆ ಸಿಕ್ಕರ ಕಡಗ ಅಂತ ಬಂದಾಗ, ಅದಕ್ಕೆ ವಿಷ್ಣುವರ್ಧನ್ ಕಡಗ ಅಂತ ಹೇಳ್ತೀವಲ್ವಾ, ವಿಷ್ಣುವರ್ಧನ್ ಅವರಿಗೆ ದೈವದತ್ತವಾದಂತಹ ಒಂದು ಬ್ಲೆಸ್ಸಿಂಗ್ಸ್, ಆಶೀರ್ವಾದ ಇತ್ತು. ಅವರಿಗೆ ಅದು ಜೀರ್ಣಿಸ್ಕೊಂತು, ಅಂದರೆ ಆ ಒಂದು ಆಶೀರ್ವಾದ ಅವರಿಗೆ ಉನ್ನತಿಗೆ ತಗೊಂಡು ಹೋಯಿತು. ಯಾವ ಮಟ್ಟಕ್ಕೆ ತಗೊಂಡೋಯ್ತು ಅಂದರೆ, ಆ ಸಿಕ್ಕರ ಕಡಗಕ್ಕೆ ವಿಷ್ಣುವರ್ಧನ್ ಕಡಗ ಅನ್ನುವ ಹೆಸರೇ ಬಿದ್ದೋಯ್ತು. ಅದನ್ನು ಇತರೆ ಜನಗಳು, ನಾರ್ಮಲ್ ಪರ್ಸನ್ಸ್, ಚಿನ್ನದಲ್ಲಿಯೂ ಕೂಡ ಹಾಕ್ಕೊಳ್ತಾರಲ್ವ, ಅದು ಹಾಕ್ಕೊಳ್ಬಹುದಾ, ಹಾಕ್ಕೊಂಡ್ರೆ ಏಳಿಗೆ ಸಿಗತ್ತಾ ಅನ್ನುವ ಪ್ರಶ್ನೆಗೆ 99 ಭಾಗಶಃ ಏಳಿಗೆ ಸಿಗೋಲ್ಲ. ಯಾಕೆ ಅಂದರೆ, ಅದು ಒಂದು ಧರ್ಮಕ್ಕೆ ಆಧಾರವಾದಂತಹ ಸಂಬಂಧಪಟ್ಟಂತಹ ಕಡಗ ಆಗಿರೋದ್ರಿಂದ ಆ ಕಡಗಗಳನ್ನು ಧರಿಸಬೇಕು ಅಂದರೆ ಇನ್ನೂ 4 ಚಿಹ್ನೆಗಳು ಅವರಲ್ಲಿ ಇರಬೇಕು. ಯಾವುದು? ಒಂದು ಉದ್ದ ಕೂದಲು ಬಿಟ್ಟಿರಬೇಕು, ಗಡ್ಡ ಬಿಟ್ಟಿರಬೇಕು, ಆ ಉದ್ದ ಕೂದಲ ಒಳಗಡೆ ಒಂದು ಕೂದಲನ್ನು ಸುತ್ತಿ ಒಂದು ಚಿಕ್ಕ ಬಾಚಣಿಕೆಯನ್ನು ಹುದುಗಿಸಿರ್ತಾರೆ, ಪೇಟ ಕಟ್ಟಿರ್ತಾರೆ, ಜೊತೆಗೆ ಒಂದು ಚಾಕುವನ್ನು ಇಟ್ಕೊಂಡಿರ್ತಾರೆ. ಇದು ಸಿಖ್ ಧರ್ಮದ ಒಂದು ಚಿಹ್ನೆಗಳು, 5 ಚಿಹ್ನೆಗಳು: ಕಡಗ, ಚಾಕು ಮತ್ತು ಆ ಒಂದು ಕೂದಲು, ಗಡ್ಡ ಮತ್ತು ಬಾಚಣಿಕೆ. ಈ 5 ಚಿಹ್ನೆಗಳನ್ನು ಇದ್ದವರು ಸಿಖ್ಖರು ಮಾತ್ರ ಆ ಕಡಗವನ್ನು ಧಾರಣೆ ಮಾಡಬಹುದು. ಅದನ್ನು ಹೊರತುಪಡಿಸಿ ಇತರೆ ಧರ್ಮದವರು ಗಂಡು ಮಕ್ಕಳು ಹಾಕ್ಕೊಳ್ತಾರಲ್ಲ, ನಿಜಕ್ಕೂ ಒಂದು ಕ್ಷಣ ಯಾರಾದರೂ ಹಾಕಿದ್ದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ಕಾರ್ಯಕಲಾಪಗಳಲ್ಲಿ, ನಿಮ್ಮ ವೈವಾಹಿಕ ಜೀವನಗಳಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆಯಾ, ನಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ, ಅಥವಾ ನಿಮ್ಮ ಒಂದು ಆ ಪೊಸಿಷನ್ ಏನಿತ್ತು ಅದರಿಂದ ಕೆಳಗಡೆ ಏನಾದರೂ ಬಂದಿದ್ದೀರಾ ಅನ್ನೋದನ್ನು ಗಮನದಲ್ಲಿಟ್ಕೊಳ್ಳಿ. ಅಕಸ್ಮಾತ್ ಅದು ಹಾಕ್ಕೊಂಡ ಮೇಲೆ ನಿಮಗೆ ಗೋಚರ ಅನುಭವಕ್ಕೆ ಬಂದರೆ, ಯೋಚನೆ ಮಾಡಿದಾಗ ಖಂಡಿತ ಆ ಕಡಗವನ್ನು ತೆಗೆದು ಆ ಶೇಪ್ ಇಟ್ಕೊಳ್ಳೋಕೆ ಬೇಕು ಆಸೆ ಇದ್ದರೆ ಇಟ್ಕೊಳ್ಳಿ.
ಅದನ್ನು ಆ ಒಂದು ರೌಂಡ್ ಕಡಗಕ್ಕೆ ಮಧ್ಯದಲ್ಲಿ ಕಟ್ ಮಾಡಿಸಿ ಸಣ್ಣ ಸಣ್ಣ ಬಾಲ್ಸನ್ನು ಫಿಟ್ ಮಾಡಿಸ್ಕೊಳ್ಳೋದು, ಅಥವಾ ಯಾವುದಾದ್ರೂ ಒಂದು ಹುಲಿಯ ಮುಖವನ್ನು, ಆನೆಯ ಮುಖವನ್ನು ಅಲ್ಲಿಗೆ ಫಿಕ್ಸ್ ಮಾಡಿಸ್ಕೊಳ್ಳೋದು. ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ತೊಂದರೆ ಆಗೋದಿಲ್ಲ. ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಯಾವುದೇ ಒಂದು ಅಲಂಕಾರ ಅಂದರೆ ಫ್ಯಾಷನ್ ನಮ್ಮ ಏಳಿಗೆಗೆ ಕುತ್ತಾಗಬಾರ್ದಲ್ವಾ, ಅದಕ್ಕೋಸ್ಕರ ಧರಿಸ್ಕೊಳ್ಳಿ. ಆದರೆ ಯಾವುದೇ ಕಡಗಗಳನ್ನು ಧರಿಸಿದಾಗ 1 ವಾರದ ತನಕ ಪರೀಕ್ಷೆ ಮಾಡ್ಕೊಳ್ಳಿ. ಆ 1 ವಾರ ನಿಮ್ಮ ದಿನಗಳು ಹೇಗೆ ಹೋಯಿತು, ನಿಮ್ಮ ಕಾರ್ಯಕಲಾಪಗಳು ಹೇಗೆ ಹೋಯಿತು, ಅದರಲ್ಲಿ ಏನಾದರೂ ಏರುಪೇರಾಯಿತಾ ಅನ್ನೋದನ್ನು ನೋಡಿಕೊಂಡು ಆ ಒಂದು ಕಡಗವನ್ನು ಧಾರಣೆ ಮಾಡಬೇಕಾ ಬೇಡವಾ ಅನ್ನೋ ಚಿಂತನೆ ಮಾಡ್ಕೊಳ್ಳಿ. ಇದನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯದಲ್ವಾ. ಸೊ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ನಮಸ್ತೆ.